ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿಮ್ಮೆ. ಹಿಂದಿನ ವಿಡಿಯೋದಲ್ಲಿ ಜ್ಯೋತಿಷ್ಯದ ಬಗ್ಗೆ ನನ್ನ ಜೀವನದಲ್ಲೇ ನಡೆಸತಕ್ಕಂಥ ಒಂದು ಘಟನೆಯನ್ನು ಹೇಳಿದೆ. ನಾನು ಇವತ್ತು ಇನ್ನೊಂದು ಘಟನೆಯನ್ನು ಹೇಳ್ತೇನೆ. ಮೇಡಮ್ ಯಾಕೆ ಆರೋಗ್ಯ ದರ್ಪಣ, ಕಲರ್ ಥೆರಪಿ, ಅಕ್ಯುಪ್ರೆಷರ್ ಬಗ್ಗೆ ಬಿಟ್ಟು ಜ್ಯೋತಿಷ್ಯದ ಬಗ್ಗೆ ಹೋಗ್ತಾ ಇದ್ದಾರೆ ಅಂತ ಅನ್ಕೊಂತ ಇದ್ರ? ಜ್ಯೋತಿಷ್ಯವು ಕೂಡ ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯವಾದದ್ದು, ಎಷ್ಟು ನಮ್ಮ ಜೀವನ ಸುಗಮವಾಗಲಿಕ್ಕೆ ಆ ಜ್ಯೋತಿಷವು ಕೂಡ ಎಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿ, ಅದು ನಂಬಿಕೆ ಇದ್ದವರಿಗೆ. ಈ ನಂಬಿಕೆ ಇಲ್ಲದವರು ಜ್ಯೋತಿಷ್ಯದ ಬಗ್ಗೆ ಹಲವಾರು ಮಾತುಗಳನ್ನ ಆಡ್ಬೋದು. ಮತ್ತೆ ಕೆಲವರಿಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಆಗ್ಲಿಲ್ಲ ಅಂತ ಹೇಳುದಿಲ್ಲ. ಅದು ನಂಗೆ ಡಾಕ್ಟರ್ ಹತ್ರ ಹೋದ್ರೂ ಆಗುತ್ತೆ, ಅಲೋಪತಿ ಡಾಕ್ಟರ್ ಹತ್ರ ಹೋದ್ರೂ ಆಗುತ್ತೆ, ಆಯುರ್ವೇದ ಡಾಕ್ಟರ್ ಹತ್ರ ಹೋಗುತ್ತೆ, ಹೋಮಿಯೋಪತಿ ಡಾಕ್ಟರ್ ಹತ್ರ ಹೋಗುತ್ತೆ, ಇನ್ಯಾರ ಹತ್ರ ಹೋದ್ರೂ ಆಗುತ್ತೆ. ಅದಕ್ಕೆ ನಾವು ತುಂಬಾ ಮನಗೊಡ್ಬಾರದು. ನನಗೇನಾಗಿದೆ ಅದನ್ನ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ನನಗೂ ಎಷ್ಟೋ ಜನ ಹಿಂದೊಂದ್ಸಲ ಜ್ಯೋತಿಷ್ಯದ ಬಗ್ಗೆ ಹೇಳಿದ್ರು, ಈ ಮಾಟ ಮಂತ್ರ ಎಲ್ಲ ಮಾಡಿದ್ರೆ ಹೇಗ್ ಗೊತ್ತಾಗತ್ತೆ, ಇದನ್ನ ಹೇಗ್ ನಿವಾರಣೆ ಮಾಡ್ಕೋಬೇಕು ಅಂತ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಆದ್ರೆ ಮನೆಗೆ ದೃಷ್ಟಿ ತಾಗಿದ್ರೆ, ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಬಂದಿದೆ ಅಂತಂದ್ರೆ ಏನೇನ್ ಘಟನೆ ಆಗುತ್ತೆ, ನಮಗ್ ಸೂಚನೆಗಳು ಏನು, ಅದ್ರ ಬಗ್ಗೆ ನಾನು ಈಗ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೆ. ಇದು ಕೂಡ ನನ್ನ ಜೀವನದಲ್ಲೇ ನಡೆದಿತ್ತು. ಏನಾಯ್ತು ಅಂತಂದ್ರೆ, ಹಾಲು ಚೆಲ್ಲಿ ಹೋಗುತ್ತೆ. ಹಾಲು ಉಕ್ಕಿದ್ರೆ ಅದು ಒಳ್ಳೇದು, ಆದ್ರೂ ಹಾಲು ಪದೇ ಪದೇ ಉಕ್ಕಬಾರ್ದು. ವಾರಕ್ಕೊಂದ್ಸಲ 2 ಸಲ ಈ ತರ ಹಾಲು ಉಕ್ಕಬಾರ್ದು, ಅದು ಒಳ್ಳೇದಲ್ಲ. ಎಲ್ಲೋ ಅಪರೂಪಕ್ಕೆ 6 ತಿಂಗಳು 3 ತಿಂಗಳು ಶುಕ್ರವಾರ ಮಂಗಳವಾರ ಹಾಲು ಉಕ್ಕಿತ್ತು ಅಂತಂದ್ರೆ ಓಕೆ, ಅದು ಒಳ್ಳೇದು. ಆದ್ರೆ ನೀವು ವಾರ 2 ದಿವಸ 3 ದಿವಸಕ್ಕೆ ಹಾಲು ಉಕ್ತಾ ಇದೆ ಅಂದ್ರೆ ಅದು ಒಳ್ಳೇದಲ್ಲ. ನನ್ನ ಕೈಯಿಂದ ಹಾಲಿನ ಲೋಟ ಬಿದ್ದು ಹಾಲು ಚೆಲ್ಲೋಯ್ತು. ಅದಾಗ 1-2 ದಿವಸಕ್ಕೆ ಬಹಳ ಅಚಾನಕ್ ಆಗಿವೆಲ್ಲ ಮೊಸರು ಬಿದ್ದು ಚೆಲ್ಲೋಯ್ತು. ಏನು ಹಾಲು ಬಿದ್ದು ಚೆಲ್ಲೋಯ್ತು. ಒಂದ್ ದಿವಸ ಗ್ಲಾಸ್ ಒಡೆದೋಯ್ತು, ಯಾವುದೇ ಗ್ಲಾಸ್ ಹೊಡೆದ್ರು. ಆವಾಗ ನನ್ಗೊಂದು ಯೋಚನೆ ಶುರು ಆಗತ್ತೆ, ಈ ತರ ಯಾಕೆ ಈ ತರ ಆಗ್ತಾ ಇದೆ ಅಂತ ಹೇಳಿ. ನಾನು ಆದ್ರೂ ಸುಮ್ಮನೆ ಹಾಕೊಂಡಿದ್ದೆ. ಒಂದು ದಿವಸ ಸೆಂಟ್ ಬಾಟ್ಲಿ ಬಿದ್ದು ಒಡೆದೋಯ್ತು. ನಾನು ಮೊದ್ಲು ಹೇಳಿದ್ದು ನಮ್ಮ ಮಗಳ ಹತ್ರ, ಹಾಲು ಚೆಲ್ಲಿದೆ ಅಂತಂದ್ರೆ ಮನೇಲಿ ಹಾಲಿನ ಅಭಿವೃದ್ಧಿ ಹೊಳೆ ಹರಿದಿದೆ ಅಂತ ಆಯ್ತು, ಒಳ್ಳೇದು ಅಂತ ಅನ್ಕೊಂಡ್ಬಿಟ್ಟೆ. ಸೆಂಟ್ ಬಾಟ್ಲಿ ಬಿದ್ದು ಸೆಂಟ್ ಚೆಲ್ಲಿದಾಗಲೂ ಅಷ್ಟೇ ಮನೆಯಲ್ಲಿ ಪರಿಮಳ ಹರಡಿದೆ ಅಂತಂದ್ರೆ ಸೊ ಒಳ್ಳೆ ಎನರ್ಜಿ, ಗುಡ್, ಓಕೆ ಅಂತ ಅನ್ಕೊಂಡ್ಬಿಟ್ಟೆ ನಾನು. ಆದ್ರೆ ತಪ್ಪಾಗಿತ್ತು ನಾನು ಅನ್ಕೊಂಡಿತ್ತು. ಆಮೇಲೆ ನನಗೇನಾಯ್ತು ಅಂತಂದ್ರೆ, ಉಪ್ಪಿನ ಒಂದು ಗ್ಲಾಸ್ ಹೊಡೆದೋಯ್ತು, ಕೈಯಿಂದ ಜಾರಿ ಗ್ಲಾಸ್ ಬಿದ್ದು ಹೊಡೆದೋಯ್ತು. ಸೊ ಅವಾಗ ಸ್ವಲ್ಪ ಯೋಚನೆ ಮಾಡೋ ಅಂತ ಸ್ಥಿತಿ ಬಂತು ನನಗೆ. ಮತ್ತೊಂದು ದಿವಸ ಏನಾಯ್ತು ಅಂತಂದ್ರೆ, ಗಾಜಿನ ಭರಣಿಯೊಳಗೆ ನಾನು ಉಪ್ಪು ಹಾಕಿಡ್ತಾ ಇದ್ದೆ, ಆ ಗಾಜಿನ ಭರಣಿ ಬಿದ್ದು ಹೊಡೆದೋಯ್ತು. ಕಾಲಿಗೊಂಚೂರು ತಾಗಿ, ಕಾಲಿಗೂ ಒಂಚೂರು ರಕ್ತ ಬಂತು, ಪೆಟ್ಟಾಯ್ತು. ಉಪ್ಪು ಚೆಲ್ಲಿದಾಗ ಮಾತ್ರ ನನಗೆ ತುಂಬಾ ಕಾನ್ಸಿಯಸ್ ಆದೆ ನಾನು. ಇದು ಸರಿಯಾದ ಕ್ರಮ ಅಲ್ಲ, ಇದು ಒಳ್ಳೇದಕ್ಕಾಗಿದ್ದಲ್ಲ ಅಂತ. ನಮ್ಮ ಮನೆಗೆ ಬರ್ತಕ್ಕಂಥ ಕೆಲಸದವಳು ಕೂಡ ಹೇಳ್ದ, ಅವ್ರು ನೇಪಾಳದವರು, ಅವಳು ಬಂದವಳು, ಅವಳು ಕೂಡ ಹೇಳ್ದ, ಅಮ್ಮ ಈ ತರ ಹಾಲು ಚೆಲ್ಲೋದು, ಮೊಸರು ಚೆಲ್ಲೋದು ಅಥವಾ ಉಪ್ಪು ಕೆಳಗಡೆ ಚೆಲ್ಲೋದು, ಗಾಜು ಬಿದ್ದು ಒಡೆದೋಗೋದು, ಇವೆಲ್ಲ ಒಳ್ಳೆ ಲಕ್ಷಣಗಳಲ್ಲ ಅಂತ ಹೇಳಿದ್ರು. ನೋಡಿ, ನಮ್ಮ ಹಾಗೆ ಅವರಿಗೂ ತುಂಬಾ ಅವರು ಕೂಡ ನಂಬ್ತಾರೆ, ಅವರಿಗೂ ಇದ್ರ ಬಗ್ಗೆ ಎಲ್ಲ ತುಂಬಾ ನಂಬಿಕೆ ಇದೆ. ಅವಳೇ ಹೇಳಿದ್ದು, ಇಲ್ಲ ಅಮ್ಮ ಇದು ಒಳ್ಳೇದಲ್ಲ ಅಂತ ಹೇಳಿದ್ರು. ಆಗ ನಾನು ಮತ್ತೆ ನಮ್ಮ ಪುರೋಹಿತರಿಗೆ ಕೇಳಿದೆ, ಯಾಕೆ ಹೀಗಾಗ್ತಾ ಇದೆ ಅಂತ. ಆಗ ಅವ್ರು ಹೇಳಿದ್ರು, ಮನೆಗೆ ದೃಷ್ಟಿ ಆಗಿದೆ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಬಂದಿದೆ. ಹೇಗ್ ಬಂದಿದೆ? ನಮ್ಮ ಅಳಿಯ ಬರುವಾಗ ದಾರಿ ಮೇಲೆ ಎಲ್ಲೋ ಯಾರೋ ದೃಷ್ಟಿಯನ್ನ ನಿವಾಳಿಸಿ ಹಾಕಿದ್ದು ಅಥವಾ ಯಾವುದೋ ನೆಗೆಟಿವ್ ಎನರ್ಜಿ ಏನೋ ಒಂದು ಮಾಡಿ ಇಟ್ಟಿದ್ದ, ಲಿಂಬೆ ಹಣ್ಣು, ಕುಂಕುಮ ಈ ತರದೆಲ್ಲ ಇಟ್ಟಿರ್ತಾರಲ್ಲ, ಅದನ್ನೆಲ್ಲೋ ದಾಟ್ಕೊಂಡು ಬಂದಿದ್ದಾನೆ.
ರಾತ್ರಿ ಎಲ್ಲರೂ ಬರ್ತಾ ಇರ್ತಾರೆ, ಬೈಕ್ ನಲ್ಲಿ ಬರುವಾಗ ಗೊತ್ತಾಗೋದಿಲ್ಲವಲ್ಲ. ಹಾಗೆ ಬಂದಾಗ ಆ ಇದನ್ನು ತುಳ್ಕೊಂಡು ಬಂದಿದ್ದಾನೆ. ಅದಕ್ಕಾಗಿ ನೆಗೆಟಿವ್ ಎನರ್ಜಿ ಮನೆಗೆ ಬಂದಿದೆ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ತುಂಬಿಕೊಂಡಿದೆ ಅಂತ ಹೇಳಿದ್ರು. ಹೌದು, ಆಯ್ತು, ಏನ್ ಮಾಡೋಣ ಇದಕ್ಕೆ ಅಂತಂದೆ. ಅವ್ರು ಹೇಳಿದ್ರು, ರಾತ್ರಿ 12 ಗಂಟೆಯ ನಂತರ ಒಂದು ತೆಂಗಿನಕಾಯಿ ಕರಟ ಇರುತ್ತಲ್ಲ, ತೆಂಗಿನಕಾಯಿ ಚಿಪ್ಪು, ಅದನ್ನ ಚೆನ್ನಾಗಿ ಬೆಂಕಿ ಹಾಕಿ ಉರಿಸಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಅದನ್ನ ಮನೆ ಫುಲ್ಲು ಎಲ್ಲ ಮನೆ ತುಂಬ ದೃಷ್ಟಿ ನಿವಾರಿಸಿ ಅದನ್ನ 3 ರಸ್ತೆಗಳು ಕೂಡ ಅಂತ ಜಾಗದಲ್ಲಿ ಹಾಕಬೇಕು ಅಂತ ಹೇಳಿದ್ರು. ಅವರು ತುಂಬಾ ಎಚ್ಚರಿಕೆಯನ್ನು ಹೇಳಿದ್ರು. ಜನ ತುಳಿತಾ ಇರ್ತಕ್ಕಂಥ 3 ರಸ್ತೆ ಕೂಡಲ್ಲಿ ಜನ ತುಳಿತಾರೆ ಅನ್ನಲ್ಲಿ ಹಾಕ್ಬೇಡಿ, ಸ್ವಲ್ಪ ಸೈಡಿಗೆ ಹಾಕಿ ಅಂತ ಹೇಳಿದ್ರು. ನಾವು ಹಾಗೆ ಮಾಡಿದ್ವಿ. ಯಾಕೆಂದ್ರೆ ನಾವು ಏನೋ ನೆಗೆಟಿವ್ ಎನರ್ಜಿಯನ್ನ ತೆಗೆದು ಹೊರಗಡೆ ಹಾಕ್ಬಿಡ್ತೀವಿ, ಅದನ್ನ ತುಳಿದ್ರೆ ಬೇರೆಯವರಿಗೂ ಕೂಡ ತೊಂದರೆಗಳಾಗ್ಬೋದು. 3 ರಸ್ತೆ ಕೊಡ್ಬೇಕು ಅಂತ ಅಲ್ಲೇ ನೀವು ಹಾಕ್ಬೇಕು ಅಂತಲ್ಲ, ಸ್ವಲ್ಪ ಸೈಡಿಗೂ ಹಾಕಿ, ಪರವಾಗಿಲ್ಲ. ಯಾಕೆಂತಂದ್ರೆ ಅದನ್ನ ಬೇರೆ ಯಾರಾದ್ರೂ ತುಳಿದ್ರೆ ಅವರಿಗೂ ಕೂಡ ತೊಂದರೆ ಆಗುತ್ತೆ. ನಮ್ಗೆ ಈ ತರ ತೊಂದರೆ ಆಗಿದ್ದು ಈ ಪರಿಹಾರ ಮಾಡ್ಕೊಂಡಾಗ ನಮಗೆ ನಿವಾರಣೆ ಆಯ್ತು. ನಾನು ನಿಮ್ಗೆ ಮತ್ತೊಮ್ಮೆ ಹೇಳ್ತೀನಿ, ಜ್ಯೋತಿಷ್ಯ ಹೇಳೋದು ತುಂಬಾ ಅದ್ಭುತವಾದ ವಿಜ್ಞಾನ. ಅದರ ಆಳಕ್ಕೆ ಇಳಿದಾಗ ನಾವು ಏನು ತೊಂದರೆ ಆಗಿದೆ ಹೇಳೋದನ್ನ ಎಷ್ಟು ಕರಾರುವಕ್ಕಾಗಿ ಹೇಳ್ತಾರೆ ಅಂತಂದ್ರೆ, ತುಂಬಾ ಕರಾರುವಕ್ಕಾಗಿ ಹೇಳ್ತಾರೆ. ನಾವೊಂದು ವಸ್ತುನ ಕಳ್ಕೊಂಡ್ರೆ ಇಂಥಲ್ಲೇ ಇದೆ, ಇಂಥ ವಸ್ತುವಿನ ಮಧ್ಯಕ್ಕೆ ಇದೆ, ಮನೆಯಲ್ಲಿ ಇಂಥ ಜಾಗದಲ್ಲೇ ಇದೆ, ಅಥವಾ ಬೇರೆ ಕಡೆ ಇದೆ, ಹೊರಗಡೆ ಜನಕ್ಕೆ ಸಿಕ್ಕಿದೆ, ನಿಮ್ಗೆ ಸಿಗುತ್ತೋ ಅಥವಾ ನಿಮ್ಗೆ ಸಿಕ್ಕೋದಿಲ್ವೋ, ಈ ತರ ನಿಖರವಾಗಿ ಹೇಳ್ತಕ್ಕಂಥವ್ರು ಇದ್ದಾರೆ. ಹೇಳ್ತಾರೆ ಅದನ್ನ. ನನ್ನ ಜೀವನದಲ್ಲಿ ಈ ಅನುಭವಗಳು ತುಂಬಾ ಆಗಿದೆ. ನಾನು ಇದು ನಿಮ್ ಜೊತೆಗೆ ಹಂಚ್ಕೊಳ್ಳೋಣ ಅಂತ ಅನಿಸ್ತು. ಜ್ಯೋತಿಷ್ಯದ ಬಗ್ಗೆ ಇದೊಂದು, ಈ ತರದ್ದೇ ಜ್ಯೋತಿಷ್ಯ ಬಗ್ಗೆ ವಿಸ್ಮಯಗಳ ನಡ್ತಕ್ಕಂಥದ್ದು ತುಂಬಾ ಇದೆ ನನ್ನ ಜೀವನದಲ್ಲಿ. ಇನ್ನು ಯಾವಾಗ್ಲಾದ್ರೆ ಹೀಗೆ ಹಂಚ್ಕೊಳ್ತಾ ಇರ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ನಿಮ್ದು ಯಾವ್ದಾದ್ರು ಸಮಸ್ಯೆಗಳಿದ್ರೆ ನನಗೆ ಈ ನಂಬರಿಗೆ ನೀವು ಮೆಸೇಜ್ ಮಾಡಬಹುದು, 6366310264. ನಿಮ್ಮ ಯಾವ್ದಾದ್ರು ಅನುಭವ ಇದ್ರೆ ಹಂಚ್ಕೊಳ್ಳಿ. ಯಾಕೆಂದ್ರೆ ಬೇರೆಯವರಿಗೂ ಇದ್ರ ಬಗ್ಗೆ ತಿಳುವಳಿಕೆ ಬರಲಿ. ಅವ್ರ ಮನೆಯಲ್ಲೇ ಏನೋ ತೊಂದರೆ ಆಗಿರುತ್ತೆ, ಇದಕ್ಕೆ ಮಾಡ್ಕೋಬಹುದು ಅಂತಕ್ಕಂಥದ್ದು ಗೊತ್ತಾಗ್ಲಿ. ಆಗಿರುತ್ತೆ ಎಷ್ಟೋ ಜನರ ಜೀವನದಲ್ಲಿ ಈ ತರ ಒಂದು ವಿಸ್ಮಯಕಾರಿ ಘಟನೆಗಳು ನಡೆದಿರುತ್ತೆ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ನಮಸ್ಕಾರ.